ನಮಸ್ಕಾರ. ಇನ್ಫೋವಿಸ್ ವಾಚ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮರಿಗೆ ಕೊನೆಗೂ ಇವತ್ತು ಒಂದು ಗುಡ್ ನ್ಯೂಸ್ ಇದೆ, ಭರ್ಜರಿ ಗುಡ್ ನ್ಯೂಸ್. ಇದು ಹೆಂಗೆ ಇದ್ರು ಮುಂದಿನ ವಾರದಿಂದ ಅನ್ವಯಿಸುತ್ತೆ. ನಿಮ್ಗೆ ಸೋಮವಾರದಿಂದ ಅನ್ವಯಿಸುತ್ತೆ. ಇವತ್ತು ಭಾನುವಾರ ನೀವು ವಿಡಿಯೋ ನೋಡ್ತಾ ಇದ್ರೆ ಸೊ ನಾಳೆ ಅಷ್ಟೊತ್ತಿಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಒಂದು ಗುಡ್ ಸೊಲ್ಯೂಷನ್ ಸಿಕ್ಕಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ ಇಂಥವ್ರಿಗೆ ಒಂದು ಗುಡ್ ನ್ಯೂಸ್ ಸಮೇತ ಒಂದಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಿರೋ ಹಾಗೆ ವಾಚ್ ಮಾಡಿ. ಸೊ ಈಗ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಬರೋ ಸಮಯದಲ್ಲಿ ಸರ್ಕಾರದಿಂದ 2.5 ಲಕ್ಷ ಮಹಿಳೆಯರ ಲಿಸ್ಟ್ ನ ಬಿಡುಗಡೆ ಮಾಡಿದರೆ. ಯಾರು ಈ ಲಿಸ್ಟ್ ಗಳಲ್ಲಿ ಇರುವಂತವ್ರು ಅಂದ್ರೆ ನೀವೆಲ್ಲ GST ಪೇಯರ್ಗಳಂತೆ, ನಿಮ್ಮ ಹಸ್ಬೆಂಡ್ GST ಪೇಯರ್ ಅಂತೆ. ಸೊ ಹಾಗಾಗಿ ನಿಮ್ಮ ಒಂದು ಪಟ್ಟಿನ ನಿಮ್ಮ ಹೆಸರಲ್ಲಿ ಸೇರಿಸಿ ಕ್ಯಾನ್ಸಲೇಷನ್ ನ ಮಾಡಿದ್ದಾರೆ. ಇಷ್ಟು ದಿನ ಇರ್ಲಿಲ್ಲ. 21ನೇ ಕಂತಿನ ಹಣ ಬರೋವರೆಗೂ ಸಹ ಇವ್ರಿಗೆ GST ಇದೆ. ಅವ್ರ ಗಂಡ ಇಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಪೇಯರ್ GST ಪೇಯರ್ ಆಗಿದ್ದಾರೆ, ಅಥವಾ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅಲ್ಲಿ ನಮ್ಗೆ GST ಪೇ ಮಾಡ್ತಾ ಇದಾರೆ ಅಂತ 21ನೇ ಕಂತಿನ ಹಣದವರೆಗೂ ಸರ್ಕಾರಕ್ಕೆ ಬಹುಶಃ ಕಡೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಪಾಪ. ಇವಾಗ ಕ್ಯಾನ್ಸಲೇಷನ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಯಾಕೆ ಇಷ್ಟೊಂದು ಡ್ರಾಮಾಗಳನ್ನ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. 21ನೇ ಕಂತಿನ ಹಣ ಬರ್ಬೇಕಾದ್ರೇನೆ ನಿಮ್ಗೆ ಇಷ್ಟು ಮಹಿಳೆಯರು GST ಪೇಯರ್ ಅಂತ ಲಿಸ್ಟ್ ಔಟ್ ಸಿಕ್ಕಿದ್ಯಾ? ಅಪ್ಲಿಕೇಶನ್ ಹಾಕ್ದಾಗ್ಲೇ ಕ್ರಾಸ್ ಚೆಕ್ ನ ಮಾಡ್ಬಿಟ್ಟು ಕೊಟ್ಟಿದ್ರೆ ಇಷ್ಟೊಂದು ಸಮಸ್ಯೆ ಎಲ್ಲಾಗ್ತಿತ್ತು ನಿಮಗೆ. ಇಲ್ಲಿ ಇವ್ರು ನಂಬ್ಕೊಂಡು ಏನೋ ಹಣ ಬರ್ತಿದೆ ಅಂತ ಹೇಳಿ ಇದ್ ಮಾಡಿದ್ರು. ಇವಾಗ ಅಲ್ಲಿ ಕರೆಕ್ಟ್ ಆಗಿ ಇರೋರ್ದು ಕ್ಯಾನ್ಸಲ್ ಮಾಡಿರ್ತೀರಾ, ಕರೆಕ್ಟ್ ಆಗಿ ಇಲ್ದಿರೋರ್ದು ಹೋಗ್ಲಿ ಬಿಡಿ, ಏನೋ ಚಿಂತೆ ಇಲ್ಲ ನಮಗೆ. ಬಟ್ ಕರೆಕ್ಟ್ ಆಗಿ BPL ಕಾರ್ಡ್ ಹೋಲ್ಡರ್ಸ್ ಗಳಿದ್ರು ಅವ್ರು ಯಾವ್ದು GST ಪೇರ್ ಆಗಿಲ್ಲ ಅಂದ್ರೆ ಅವ್ರ ಲಿಸ್ಟ್ ಸಹ ಹಾಕ್ಬಿಟ್ಟು ಇವಾಗ 21ನೇ ಕಂತಿನ ಹಣದಲ್ಲಿ ಇಂಥವ್ರಿಗೆ ನಾವು ಹಣ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಬರೋಬ್ಬರಿ 2.5 ಲಕ್ಷ ಮಹಿಳೆಯರ ಪಟ್ಟಿನ ಸರ್ಕಾರದಿಂದ ಈಗ ರಿಲೀಸ್ ಮಾಡಿದ್ದಾರೆ. 2.5 ಲಕ್ಷ ಮಹಿಳೆಯರಿಗೆ ಹೊಡ್ತಾ ಬೀಳ್ತಾ ಇದೆ. ನಿಮ್ಗೆ ಗೃಹಲಕ್ಷ್ಮಿ ಹಣ ಸಿಗ್ತಾ ಇಲ್ಲ. ಪಾಪ ಇಷ್ಟು ದಿನ ಗೊತ್ತಾಗಿಲ್ಲ ನೋಡಿ ಸರ್ಕಾರದವ್ರಿಗೆ ಇಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ಇವ್ರು ಮಾಡ್ದಂಗ್ ರೂಲ್ಸ್ ಹಾಕೊಂಡಂಗ್ ಮಾಡ್ದಂಗೆ ರೂಲ್ಸ್ ಗಳನ್ನ ಮಾಡ್ತಾ ಇದಾರೆ. ಒಂಥರ ಬೇಸರ ಆಗುತ್ತೆ. ಬಟ್ ವಾಸ್ತವ ಇದೇನೆ, ಇವ್ರು ಇದನ್ನೇ ಮಾಡ್ತಾ ಇರೋದ್ರಿಂದ ನಾವೇನು ಹೇಳಕ್ಕಾಗಲ್ಲ. ಸೊ ಇದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದೆ ಗೊತ್ತಾ. ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ನಿಮ್ಗಳಿಗೆ ಹಣ ಬಂದಿಲ್ಲ ಅಂತ ಅಂದ್ರೆ ನೋಡಿ 21ನೇ ಕಂತಿನ ಹಣದ ಬಗ್ಗೆ ನಾವು ಜಾಸ್ತಿ ಇಲ್ಲಿ ಮಾತಾಡೋದು ಬೇಡ. ಬಿಕಾಸ್ 21ನೇ ಕಂತಿನ ಹಣದಲ್ಲಿ 2.5 ಲಕ್ಷ ಮಹಿಳೆಯರದು ಕ್ಯಾನ್ಸಲೇಷನ್ ಮಾಡಿದಾರ. 2.5 ಲಕ್ಷ ಮಹಿಳೆಯರು ಯಾರು ಅಂತ ಸರ್ಕಾರ ಕ್ಲಾರಿಟಿ ಕೊಡ್ಬೇಕಲ್ಲ, ಅಥವಾ ಆ ಲಿಸ್ಟ್ ನಮಗೆ ತೋರಿಸ್ಬೇಕಲ್ಲ. 2.5 ಲಕ್ಷ ಜನರದ್ದು ಲಿಸ್ಟ್ ಕೊಡ್ಬೇಕಲ್ಲ ಅವರು. ಅದ್ರಲ್ಲಿ ನಮ್ಮ ಹೆಸರಿದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ನಮ್ಗೆ ಕ್ಯಾನ್ಸಲ್ ಆಗಿದ್ಯೋ ಇಲ್ವೋ ಅಂತ ಗೊತ್ತಾಗೋದಿಲ್ವಲ್ಲ. ನೀವೇನ್ ಮಾಡ್ಬೇಕು, ನಿಮ್ಮ ಆಧಾರ್ ಕಾರ್ಡು ಮತ್ತೆ ನೀವು ಗೃಹಲಕ್ಷ್ಮಿದು ಏನ್ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ ಅದು ಮತ್ತೆ ರೇಷನ್ ಕಾರ್ಡ್ ನ ಇಟ್ಕೊಂಡು ನೀವು ಅಂಗನವಾಡಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ಒಂದು ಏರಿಯಾದಲ್ಲಿ ಅಂಗನವಾಡಿ ಇರುತ್ತಲ್ಲ, ಅಂಗನವಾಡಿಗೆ ಹೋಗ್ಬಿಟ್ಟು ಯಾಕೆ ಹಣ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕೇಳಿದ್ರೆ ಅವ್ರನ್ನ ಕ್ರಾಸ್ ಚೆಕ್ ಮಾಡ್ತಾರೆ ಅಂತ. ಇವಾಗ ಸದ್ಯಕ್ ಮಟ್ಟದಲ್ಲಿ ಅಲರ್ಟ್ ಮಾಡಿದಾರಂತೆ ಈ ಟೀಚರ್ಸ್ಗಳು, ಗೌರ್ಮೆಂಟ್ ಟೀಚರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೃಹಲಕ್ಷ್ಮಿ ಹಣನ ಯಾಕೆ ಬರ್ತಿಲ್ಲ ಅಂತ ಹೇಳಿ ಚೆಕ್ ನ ಮಾಡಿ ಅವ್ರಿಗೊಂದು ಸೊಲ್ಯೂಷನ್ ಕೊಡೋದಕ್ಕೆ ಸರ್ಕಾರದಿಂದ ನಿಗದಿಪಡಿಸ್ತಿದ್ದಾರೆ. ಇನ್ನ ಪಡಿಸ್ತಿದಾರಂತೆ. ಸೊ ಅವಾಗ ಯಾವಾಗ ಅಂತ ಯಾವತ್ತಿಂದ ಶುರುವಾಗುತ್ತೆ ಈ ಒಂದು ವಿಚಾರಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ನಾವು ಹೋಗಿ ಯಾವತ್ತು ಕೇಳ್ಬೋದು ಅನ್ನೋದ್ರ ಬಗ್ಗೆ ಡೇಟ್ ನ ಮೆನ್ಷನ್ ಮಾಡಿಲ್ಲ. ಈ ಡೇಟ್ ನ ಮೆನ್ಷನ್ ಮಾಡದ್ಮೇಲೆ ನೀವು ಹೋಗಿ ಕೇಳ್ಕೊಬರ್ಬೋದು ಹಣ ಯಾಕೆ ಬಂದಿಲ್ಲ ಇಷ್ಟ ದಿನ ಆದ್ರೂನು ಅನ್ನೋದನ್ನ ಕೇಳ್ಕೊಂಬಂದ್ರೆ ನಿಮ್ದು ಕ್ಯಾನ್ಸಲ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಅವ್ರ ಹತ್ರ ಲಿಸ್ಟ್ ಕೊಟ್ಟಿರ್ತಾರಂತೆ. ಲಿಸ್ಟ್ ಪ್ರಕಾರ ಅವರು ನಿಮ್ಗೆ ಏನಾಗಿದೆ ಪ್ರೊಸೀಜರ್ ಅಥವಾ ಏನಾಗಿದೆ ಪ್ರೋಸೆಸ್, ನಿಮ್ ಕಾರ್ಡ್ ಆಕ್ಟಿವ್ ಇದೆಯಾ ಅಥವಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ತಿಳಿಸಿ ಕೊಡ್ತಾರಂತೆ. ಸೊ ಇದು ಒಂದು ಬಹಳ ಮುಖ್ಯವಾಗಿರುವಂತ ಅಪ್ಡೇಟ್. ಇದ್ರ ಜೊತೆಗೆ 22ನೇ ಕಂತಿನ ಹಣ ಹಬ್ಬಕ್ ಬರುತ್ತೆ ಅಂತ ಹೇಳಿದ್ದಾರೆ. ಬಂದ್ಮೇಲೆ ನೋಡೋಣ. ಸದ್ಯದ ಮಟ್ಟದಲ್ಲಿ ನಮ್ಗಿರೋದು ಇದೊಂದೇನೆ. 21ನೇ ಕಂತಿನ ಹಣ ಬರೋ ಸಮಯದಲ್ಲಿ 2.5 ಲಕ್ಷ ಮಹಿಳೆಯರ ಕಾರ್ಡ್ ಕ್ಯಾನ್ಸಲ್ ಆಗಿರೋದು. ಮತ್ತೆ ಕ್ಯಾನ್ಸಲ್ ಆಗಿರೋ ಪಟ್ಟಿ ತಿಳ್ಕೊಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ನಾವು ಹೋಗಿ ಡಾಕ್ಯುಮೆಂಟ್ಸ್ ನ ಕೊಟ್ಟು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸದ್ಯಕ್ಕೆ ಹೋಗಕ್ ಹೋಗ್ಬೇಡಿ. ಡೇಟ್ ನ ನಿಗದಿಪಡಿಸಿದ ಮೇಲೆ ನಾನು ತಿಳಿಸ್ತೀನಿ. ಅದಾದ್ಮೇಲೆ ನೀವು ಹೋಗಿ ಕ್ರಾಸ್ ಚೆಕ್ ನ ಮಾಡ್ಕೋಬಹುದು. ಓಕೆನಾ? ಕ್ಲಿಯರ್ ಆಗಿದೆ ಅಲ್ವಾ? ಸೊ ಇದು ಗೃಹಲಕ್ಷ್ಮಿಯ ಈಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ, ತಿಳಿಸ್ಕೊಡ್ತಾ ಇರ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಒಂದಿಗೆ. ನಮಸ್ಕಾರ.